ಇದಕ್ಕೆ ಏನು ಉತ್ತರ ಕೊಡ್ತೀಯಾ ನಿಹಾರಿಕಾ? ಇನ್ನೇನು ಹೇಳ್ತಾಳೆ? ನಿಹಾರಿಕಾ, ಏನಿದೆಲ್ಲ? ನೀನು ನೋಡಿದ್ರೆ ಮೋಸ ಮಾಡೋಳ ಥರ ಸ್ವಲ್ಪನೂ ಕಾಣಿಸಲ್ಲ. ನನಗೆ ಒಳ್ಳೆ ಮನ್ಸಿರೋಳ ಥರ ಕಾಣಿಸ್ತೀಯ. ಅತ್ತೆ, ಮಾವ, ನನ್ನ ದಯವಿಟ್ಟು ಕ್ಷಮಿಸಿ. ಇಂಥ ನಂಬಿಕೆ ದ್ರೋಹ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಈ ದ್ರೋಹ ಕೇವಲ ನಮ್ಮ ಕುಟುಂಬಕ್ಕೆ ಮಾತ್ರ ಅಲ್ಲ, ಈ 10 ಊರಿಗೂ ಮಾಡಿದ್ಯಾ. ನಿನ್ನ ಕ್ಷಮಿಸೋದಿಲ್ಲ. ಅಮ್ಮನವ್ರ ವಿಷಯದಲ್ಲಿ ತಪ್ಪು ಮಾಡಿದ್ರು ಸರಿ, ಜಾತಕದ ವಿಷಯದಲ್ಲಿ ಮೋಸ ಮಾಡಿದ್ರು ಸರಿ, ನಾವು ಸಹಿಸ್ಕೊಳ್ಳಲ್ಲ. ಇಷ್ಟು ದಿನ ನಾವು ನಿನಗೆ ಸಪೋರ್ಟ್ ಆಗಿದ್ವಿ. ನಮಗೂ ಕೂಡ ಅನುಮಾನ ಬರ್ದೇ ಇರೋ ಹಂಗೆ ಮ್ಯಾನೇಜ್ ಮಾಡಿದ್ಯಾ ಅಂದ್ರೆ ಇದು ಚಿಕ್ಕ ವಿಷಯ ಅಲ್ಲ. ಇದು ತುಂಬ ಅನ್ಯಾಯನಮ್ಮ. ನಿಹಾರಿಕಾಗೆ ಮಾಮೂಲಿ ಶಿಕ್ಷೆ ಆಗಬಾರ್ದು. ನೀವು ಅನ್ನಿ ಮರಕ್ಕೆ ಕಟ್ಟಾಕಿ ಊರಿನ ಆಚಾರದ ಪ್ರಕಾರ ಚಾಟಿ ಏಟಲ್ಲಿ ಶಿಕ್ಷಿಸೋಣ. ನಿಹಾರಿಕಾ ಬುದ್ಧಿ ಒಳ್ಳೇದಲ್ಲ ಅಂತ ನಾವು ಮೊದ್ಲಿಂದಾನು ನಿಮ್ಗೆ ಎಚ್ಚರಿಕೆ ಕೊಡ್ತಾನೆ ಇದ್ವಿ. ನೀವೇ ನಮ್ಮ ಮಾತನ್ನ ಕೇಳಲಿಲ್ಲ. ಹೊರಗಡೆ ಅವಳೆ ಹೆಚ್ಚಾಗಿ ಹೋದ್ಲು, ಸ್ವಂತದವರು ಲೆಕ್ಕಕ್ಕಿಲ್ದಂಗಾದ್ರು. ಇವಾಗ ಏನ್ ಮಾಡ್ತೀರಾ? ಏನ್ ತೀರ್ಪನ್ನು ಕೊಡ್ತೀರಾ? ಎಷ್ಟೊಂದು ನಂಬಿದ್ನಲ್ಲ ನಿನ್ನ, ನೀರಲ್ಲಿ ಮುಳುಗಿಸ್ಬಿಟ್ಯಲ್ಲ ಪಾಪಿ ನಿನ್ನ. ನಮ್ಮೂರಿನ ಜನ ನಿನ್ನ ಸಾಯಿಸೋದಕ್ ಮುಂಚೆ ನನ್ನ ಕಣ್ಣು ಮುಂದೆ ಒಂದು ಕ್ಷಣ ನಿಂತ್ಕೋಬೇಡ, ಹೊರಟೋಗು. ಹಾಗಿದ್ದೇನೋ ಆಗೋಯ್ತು, ನನ್ನ ಕ್ಷಮಿಸಿ ಬಿಟ್ಬಿಡಿ ಅತ್ತೆ. ನಿನಗೆ ಕ್ಷಮೆ ಅನ್ನೋದೇ ಇಲ್ಲ, ಹೋಗಿಲ್ಲಿಂದ. ನಿಹಾರಿಕಾ, ಇನ್ನು ನೀನು ಎಷ್ಟೇ ಪರ್ಫಾರ್ಮ್ ಮಾಡಿದ್ರು ವರ್ಕೌಟ್ ಆಗಲ್ಲ ಬಿಡು. ಹೋಗು. ಇನ್ನು ಜೀವನದಲ್ಲಿ ನಮ್ ಕಣ್ಣಿಗೆ ಕಾಣಿಸ್ಕೋಬೇಡ. ನಿಹಾರಿಕಾ, ನಾನ್ ದುಬೈಯಿಂದ ಓಡ್ ಬಂದಿದ್ದು ನಿನ್ನನ್ನ ಮದ್ವೆ ಮಾಡ್ಕೊಳ್ಳೋದಕ್ಕೋಸ್ಕರ. ಆ ಕಡೆ ಈ ಕಡೆ ಹೋಗಿ ಆ ಅವಕಾಶ ಮತ್ತೆ ನನ್ನ ಹತ್ರನೇ ಬಂದಿದೆ. ಇನ್ನೀನು ಈ ಕುಟುಂಬದೊಳಗಡೆ ಕಾಲಿಡೋದಕ್ಕಾಗಲ್ಲ. ಅದಕ್ಕೆ ನನ್ನನ್ನ ಮದ್ವೆ ಮಾಡ್ಕೊ, ದುಬೈಗೆ ಹೋಗ್ಬಿಡೋಣ. ನಾನ್ ಸಾಯ್ತೀನಿ ಹೊರತು ನಿನ್ನನ್ ಮಾತ್ರ ಮದ್ವೆ ಮಾಡ್ಕೊಳಲ್ಲ. ಎಲ್ಲರ ಮುಂದೆನೂ ಈಗಲೇ ನಿನ್ ಕುತ್ತಿಗೆ ತಾಳಿ ಕಟ್ತೀನಿ. ನಾನ್ ನಿಹಾರಿಕನ ಮದ್ವೆ ಆಗೋದು ನಿಮ್ಮೆಲ್ರಿಗೂ ಇಷ್ಟನೇ ಅಲ್ವಾ? ನಿನಗಿಂತ ಒಳ್ಳೆಯವನು ಈ ಜನ್ಮದಲ್ಲಿ ಅವಳಿಗೆ ಸಿಗೋದಿಲ್ಲ. ವೇದವತಿಯವರು ದೊಡ್ಡ ಕಾಂಪ್ಲಿಮೆಂಟ್ ಕೊಟ್ರು. ಇನ್ನು ತಡ ಮಾಡ್ದೇನೆ ತಾಳಿ ಕಟ್ಬಿಡ್ತೀನಿ. ಏ ಬೇಡ ಬೇಡ, ಬೇಡ ವಿಕಾಸ್, ಪ್ಲೀಸ್ ಬೇಡ, ಕಟ್ಟಿಸ್ಕೊಳ್ಳೆ. ಏ ಬೇಡ, ಬಿಡು ವಿಕಾಸ್, ಬೇಡ. ಸುಮ್ಮನೆ ನಿಹಾರಿಕಾ. ಮದುವೆ ಆಗೋಯ್ತು. ಅಮ್ಮವ್ರ ಸಮ್ಮುಖದಲ್ಲಿ ಎಲ್ಲರ ಮುಂದೆ ಗ್ರ್ಯಾಂಡ್ ಆಗಿ ನಡೆದೋಯ್ತು. ಇನ್ನೀನು ನನಗ್ ಸ್ವಂತ. ನಿಹಾರಿಕಾ ನನ್ನವಳೆ. ನಿಹಾರಿಕಾ ನನ್ನವಳೆ, ನಿಹಾರಿಕಾ ನನ್ನವಳೆ. ನಿಹಾರಿಕಾನ ಮದುವೆ ಮಾಡ್ಕೊಂಡೆ, ದುಬೈಗೆ ಕರ್ಕೊಂಡು ಹೋಗ್ತೀನಿ. ಯಾಹೂ, ಯೇ, ಸಾಧಿಸ್ತೆ ಕಣೋ ವಿಕಾಸ್.
ಟೈರ್ ಪಂಚರ್ ಆದ್ರೆ ಆಗ್ಲಿ, ಎಷ್ಟು ಒಳ್ಳೆ ಸೀನ್ನ ಊಹಿಸ್ಕೊಂಡೆ. ಸ್ವಲ್ಪ ಹೊತ್ತಲ್ಲಿ ನಡೆಯೋದು ಮಾತ್ರ ಅದೇ. ತಕ್ಷಣ ಸ್ಟೆಪ್ನಿ ಬದಲಾಯಿಸ್ಕೊಂಡು ಹೋಗ್ಬೇಕು. ಮಮ್ಮಿ ಡ್ಯಾಡಿ ಯಾಕೆ ಇನ್ನೂ ಬಂದಿಲ್ಲ? ನಿಹಾರಿಕಾ, ಏನತ್ತೆ? ಇನ್ ಸ್ವಲ್ಪ ಹೊತ್ತಲ್ಲಿ ನಿಶ್ಚಿತಾರ್ಥ ಕಾರ್ಯಕ್ರಮ ಶುರುವಾಗುತ್ತೆ. ನಿಮ್ಮ ಅಪ್ಪ ಅಮ್ಮ ಇನ್ನೂ ಬಂದಿಲ್ವಲ್ಲ? ಅವ್ರಿಗೋಸ್ಕರನೇ ಕಾಯ್ತಿದ್ದೀನಿ. ಮೊನ್ನೆವರೆಗೂ ನಮ್ಮ ಮಗಳ ಪರಿಸ್ಥಿತಿ ಏನು ಅಂತ ಮಾತಿಗೂ ಮನೆಗೆ ಬಂದು ತುಂಬಾ ಪೀಡ್ಸೋರು. ಈಗ ಕೃಷ್ಣನ್ ಜೊತೆ ಎಂಗೇಜ್ಮೆಂಟ್ ಇಟ್ಕೊಂಡಿದೀವಿ, ಎಲ್ರಿಗಿಂತ ಮುಂಚೆ ಬರ್ಬೇಕಾದವರು ಇಷ್ಟೊತ್ತಾದ್ರೂ ಬಂದಿಲ್ವಲ್ಲಮ್ಮ? ಅದೇ ನಂಗೂ ಅರ್ಥ ಆಗ್ತಿಲ್ಲ ಮಾವ. ನಾವಲ್ಲಿ ಏರ್ಪಾಡು ನೋಡ್ಕೋತಾ ಇರ್ತೀವಿ. ನೀನ್ ನಿಮ್ಮ ಅಪ್ಪ ಅಮ್ಮನಿಗೆ ಫೋನ್ ಮಾಡಿ ಬೇಗ ಬನ್ನಿ ಅಂತ ಹೇಳು. ಸರಿ ಅತ್ತೆ. ನಡೀರಿ. ಬಾವೇದ. ನಿಹಾರಿಕಾನೇ ಮಾಡ್ತಿದ್ದಾಳೆ. ನಾವಿನ್ನೂ ಬಂದಿಲ್ಲ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾಳೆ ಪಾಪ. ವಿಕಾಸಿಂದ ನಿಹಾರಿಕಾ ಪಟ್ಟು ಕಷ್ಟ ಎಲ್ಲ ವ್ಯರ್ಥ ಆಗೋಯ್ತು. ನಿಜ ಗೊತ್ತಾದ್ಮೇಲೆ ವೇದವತಿಯವರು ನಿಹಾರಿಕಾನ ಏನ್ ಮಾಡ್ತಾರೋ ಏನೋ. ಅಮ್ಮವ್ರೆ, 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 ಕೆಲಸದವಳು ಬಂದ್ಲು ಅನ್ಸುತ್ತೆ. ಗೌತಮಿ, ಏನಾಯ್ತು ನಿಮ್ಗೆ? ಯಾಕೆ ಫೋನ್ ತೆಗಿತಲ್ಲ? ಅಮ್ಮವ್ರೆ, ಅಮ್ಮವ್ರೆ, ನಿಮಗ್ ಫೋನ್ ಬರ್ತಾ ಇದೆ. ಅಮ್ಮ ರೂಮಲ್ಲಿ ಇದ್ದಂಗಿದೆ. ಅಮ್ಮವ್ರೆ, ನಿಮಗ್ ಫೋನ್ ಬರ್ತಾ ಇದೆ. ಅಮ್ಮವ್ರೆ, ಅಯ್ಯಯ್ಯೋ, ಯಾರಮ್ಮವ್ರೆ ಹಿಂಗ್ ಮಾಡಿದ್ದು? ಈ ನಡುವೆ ಕಳ್ಳರು ಮನೆಗ್ ನುಗ್ಗಿ ಹಿಂಗ್ ಕಟ್ಟಾಕಿ ದುಡ್ಡು ಒಡವೆ ಎಲ್ಲ ದೋಚ್ಕೊಂಡು ಹೋಗ್ತವ್ರೆ. ಬೇಗ ಬಿಚ್ಚು. ಅಮ್ಮಯ್ಯ, ಸಮಯಕ್ಕೆ ಬಂದೆ. ತುಂಬಾ ಥ್ಯಾಂಕ್ಸ್ ಮಾಲಾ. ಸರಿ ಬಿಡು, ನೀನ್ ಹೋಗಿ ಕೆಲಸ ನೋಡ್ಕೋ. ನಾನು ಮತ್ತೆ ಕರಿತೀನಿ. ಮೊದಲು ನಿಹಾರಿಕಾಗ್ ಫೋನ್ ಮಾಡಿ ವಿಷಯ ತಿಳಿಸು. ನಿಹಾ, ಹಲೋ, ಇದ್ದೀರಾ? ಹೋದ್ರಾ? ಸ್ವಲ್ಪ ಹೊತ್ತಿದ್ರೆ ಹೋಗ್ತಿದ್ವಿ. ಸಮಯ ಕೆಲ್ಸದವ್ರು ಬಂದು ಸೇವ್ ಮಾಡಿದ್ಲು. ಏನಾಯ್ತು? ನಾವು ಮಾತಾಡಿರೋ ಮಾತನ್ನ ಯಾವಾಗ ಕೇಳಿಸ್ಕೊಂಡಿದ್ದಾನೋ ಏನೋ. ವಿಕಾಸ್ಗೆ ನಿನ್ ಜಾತಕದ ಬಗ್ಗೆ ಗೊತ್ತಾಗೋಗಿದೆ. ವಾಟ್? ಹೌದು ಮಗಳೇ, ಅವನ ಹತ್ರ ವಿಡಿಯೋ ಪ್ರೂಫ್ ಕೂಡ ಇದೆ. ಜಾತಕ ಸೆಟ್ ಆಗದೆ ಆಗ್ಲಿಲ್ಲ. ನಿನ್ ಜಾತಕ ಸೆಟ್ ಆಗ್ಲಿಲ್ಲ ಅಂದ್ರು ಆ ಮನೆಗೆ ಸೊಸೆ ಆಗ್ತಿದೀಯಾ? ವೇದವತಿಯವರಂಥ ಜಾತಕನ ನನ್ನ ಹೆಸರಲ್ಲಿ ರೆಡಿ ಮಾಡಿಸ್ಕೊಂಡು ಆ ಫೇಕ್ ಜಾತಕದಿಂದ ನನಗ್ ಬೇಕಾಗಿರೋದನ್ನೆಲ್ಲ ನನ್ನ ವರ್ಸೋ ಹಾಗೆ ಮಾಡ್ಕೋತೀನಿ. ಮೈ ಗಾಡ್, ಮಾಟಗಾರ ಫಕೀರನ್ ಪ್ರಾಣ ಗಿಳಿಯಲ್ಲಿದ್ದಾಗೆ ಇವಾಗ ನಿನ್ ಜಾತಕ ಅವನ್ ಫೋನಲ್ಲಿದೆ. ಇವಾಗ ಅದನ್ನ ತಗೊಂಡು ನಿನ್ ಹತ್ರಕ್ಕೆ ಹೊರಟಿದ್ದಾನೆ. ಇಷ್ಟೊತ್ತಿಗೆ ನಿನಗೆ ಹತ್ರದಲ್ಲೇ ಇರ್ತಾನೆ. ಯಾವಾಗ ನೋಡಿದ್ರು ನನ್ನ ಎಂಗೇಜ್ಮೆಂಟ್ ದಿನ, ನನ್ನ ಮದುವೆ ದಿನ ಗಂಡ ಅಂತ ಎದುರಾಗ್ತಾನೆ ಇರುತ್ತೆ. ಇಲ್ಲಿ ಅವನಿ ಜೊತೆ ಟಾರ್ಚರ್ ಸಹಿಸ್ಕೊಳಕ್ಕಾಗಲ್ಲ ಅನ್ಕೋತಿದ್ರೆ ಇವಾಗ ಈ ವಿಕಾಸ್ ಟೆನ್ಷನ್ ಬೇರೆ ಶುರುವಾಯ್ತು. ತುಂಬಾ ಕೋಪದಲ್ಲಿ ಬರ್ತಿದ್ದಾನೆ ಮಗಳೇ. ಅನ್ಕೊಂಡಿರೋ ಕೆಲ್ಸನ ಅವನ್ ಮಾಡ್ತಾನೆ. ನೀನ್ ನಿಶ್ಚಿತಾರ್ಥ ನಿಲ್ಸಿ ಎಲ್ರ ಮುಂದೆ ನೀನ್ ಮದುವೆ ಮಾಡ್ಕೊಂಡು ಬಂದ್ರೂ ಬರ್ತಾನೆ. ನನಗೆ ಇನ್ನೂ ಭಯ ಪಡಿಸ್ಬೇಡಿ. ಇಲ್ಲಿ ಅವನಿನ ಹೇಗಾದ್ರೂ ಮಾಡಿ ತಡಿಬೋದು, ಆದ್ರೆ ವಿಕಾಸ್ನ ತಡೆಯೋದು ತುಂಬಾ ಕಷ್ಟ. ಅವನೊಂದು ಪ್ರಳಯ ಥರ. ಯಾವುದೋ ರೀತಿನಲ್ಲಿ ನಿಶ್ಚಿತಾರ್ಥ ನಡೆಯುತ್ತೆ ಅನ್ಕೊಂಡಿದ್ದೆ, ಹೀಗಾಯ್ತಲ್ಲ. ನಿಹಾ, ಮೊದಲು ನಾವು ಹೊರಡ್ತೀವಿ. ನೀವು ಬರೋ ಅಷ್ಟೊತ್ತಿಗೆ ಶುಭ ಮುಹೂರ್ತನೇ ದಾಟ್ ಹೋಗೋ ಹಾಗಿದೆ. ಕೆಲವು ಗಂಟೆ ಕಳೆದ್ರೆ ನೀವು ನನ್ನ ನಿಶ್ಚಿತಾರ್ಥದ ಬಗ್ಗೆ ಕೇಳ್ತಿರೋ, ನನ್ನ ಸಾವಿನ ಬಗ್ಗೆ ಕೇಳ್ತಿರೋ ನನಗೆ ಗೊತ್ತಿಲ್ಲ. ನೀವು ಬಂದು ಏನು ಮಾಡೋಕ್ಕಾಗಲ್ಲ.
ನಾನು ವೇದವತಿ ಅವ್ರಿಗೆ ಏನು ಅಂತ ಹೇಳ್ಕೊತೀನಿ, ನೀವು ಬರಬೇಡಿ. ಏನ್ರಿ ನಾವು ಹೊರಡೋಣ ರೀ. ಫ್ರಸ್ಟ್ರೇಷನಲ್ಲಿ ನಮ್ಮನ್ನು ಸಾಯಿಸ್ಬಿಡ್ತಾನೆ. ವಿಕಾಸ್ ಬಂದರೆ ನನ್ನ ಎಂಗೇಜ್ಮೆಂಟ್ಗೆ, ನನ್ನ ಲೈಫ್ಗೆ ಎಂಡ್ ಕಾರ್ಡ್ ಬಿದ್ದ ಹಾಗೆ. ಅಣ್ಣ, ಕಿಟ್ಟಿಗೆ ಫೋನ್ ಮಾಡೋಣ. ನಾ ಬಂದು ತುಂಬ ಹೊತ್ತಾಯ್ತಲ್ಲ. ಅವನೇ ಮಾಡ್ತೀನಿ ಅಂದಿದ್ದಕ್ಕೆ ವೆಯ್ಟ್ ಮಾಡ್ತಿದ್ದೀನಿ. ನಮ್ಮ ಕಡೆಯಿಂದ ನಾವು ಟೆನ್ಷನ್ ಕೊಡದೆ ಹೋದರೆ ಅವ್ನು ನಿಶ್ಚಿತಾರ್ಥದ ಮೂಡಲ್ಲಿ ರಿಲ್ಯಾಕ್ಸ್ ಆಗಿಬಿಡ್ತಾನಣ್ಣ. ಹೌದಣ್ಣ, ಇವನು ಹೇಳಿದ್ದು ನಿಜಾನೇ. ನಾವು ಸ್ವಲ್ಪ ಭಯ ಪಡಿಸೋದು ಒಳ್ಳೇದೇ. ಹಲೋ ಕಿಟ್ಟು ಬಾಯ್, ನಿನ್ನ ಕಿಡ್ನಾಪ್ ಮಾಡೋದಕ್ಕೆ ನಾವು ಹೊರಡ್ಬೋದಾ? ನನ್ನೇ ಕಿಡ್ನಾಪ್ ಮಾಡೋಕ್ಕೆ ನಾನು ಬರಲಾ ಬೇಡವಾ ಅಂತ ನನಗೆ ಕಾಲ್ ಮಾಡಿ ಕೇಳ್ತಿದ್ಯಾ? ಒಳ್ಳೆ ಕಾಮಿಡಿ ಕಣೋ ನಿಂದು. ನಮ್ಮ ಬಾಸ್ ಆಂಟೋನಿ ಅವರು ಡಾಕ್ಯುಮೆಂಟ್ಸ್ ತರ್ತಾ ಇದ್ದಾರೆ. ನಿನ್ನ ಫೋನ್ಗೋಸ್ಕರನೇ ಕಾಯ್ತಿದ್ದೀವಿ. ಓ, ಬೇಗ ಹೇಳು ಬಾಯ್. ಹೊರಡಿ. ಸ್ವಲ್ಪ ಹೊತ್ತಲ್ಲೇ ಪ್ರಸಾದ ಕಾರ್ಯಕ್ರಮ ಇದೆ. ಅದಾದ್ಮೇಲೆ ನಿಶ್ಚಿತಾರ್ಥ ಇರುತ್ತೆ. ಪ್ರಸಾದ ಕೊಡೋ ಟೈಮಲ್ಲೇ ಬಂದು ನನ್ನ ಕಿಡ್ನಾಪ್ ಮಾಡಬೇಡಿ. ನಿಶ್ಚಿತಾರ್ಥದಲ್ಲಿ ಕೂತ್ಕೊಂಡೆ ಅನ್ಕೋ, ಆಮೇಲೆ ಏನೂ ಮಾಡೋಕ್ಕಾಗಲ್ಲ. ಸರಿ ಹೊರಡಿ ಮತ್ತೆ. ಬನ್ರೋ. ಕೋಟಿ, 10 ಕೋಟಿ. ಲೋ ಮಗನೇ, ನಿಂದ ಅಂತಿಂತ ಅದೃಷ್ಟ ಅಲ್ಲ. 10 ಕೋಟಿನ ಹಾಸಿಗೆ ಮಾಡ್ಕೊಂಡು ಅದ್ರ ಮೇಲೆ ಆರಾಮಾಗಿ ಮಲ್ಕೊಂಡ್ಬಿಟ್ರೆ ಅಷ್ಟು ಸಾಕು, ನನ್ನ ಜನ್ಮ ಧನ್ಯ. ಎಲ್ಲೋ ಎಡವಟ್ಟಾಗ್ದೇನೆ ಎಲ್ಲ ಕೂಲಾಗಿ ಡೀಲ್ ಮಾಡಬೇಕು. ಈ ವಿಕಾಸ್ನ ನೋಡಿದ್ರೆ ಅಕ್ಕ ಭಾವನ್ಗೆ ಜ್ವರ ಬರ್ತಿತ್ತು, ನಿಹಾರಿಕನ್ಗೆ ಬೆವರು ಬಂದು ಭಯ ಪಡ್ತಾ ಇದ್ಲು. ಅಂಥದ್ರಲ್ಲಿ ನನಗೆ ಮೋಸ ಮಾಡ್ತೀರಾ? ಅಂತ ಕಾಮಿಡಿ ಪೀಸ್ ಆಗೋದ್ನ ನಾನು. ನಿನ್ನ ಮದ್ವೆ ಮಾಡ್ಕೋಬೇಕು ಅಂತ ದುಬೈಯಿಂದ ಬಂದಿದ್ದೀನಿ. ನಿನ್ನೆ ಮದ್ವೆ ಆಗಿ ದುಬೈಗೆ ಹೋಗ್ತೀನಿ. ನೀನು ಬೇಡ ಅಂದ್ರೆ ಎತ್ತಾಕೊಂಡು ಹೋಗ್ತೀನಿ. ಪೊಲೀಸು ನನ್ನ ಗಾಡಿ ಯಾಕೆ ನಿಲ್ಸಿದ್ರು? ಏನಾಯ್ತು ಸರ್? ನಿನ್ನನ್ನು ಅರೆಸ್ಟ್ ಮಾಡ್ತಾ ಇದ್ದೀವಿ. ಏನು ಅಪರಾಧ ಮಾಡಿದ್ದೀನಿ ಅಂತ ನನ್ನ ಅರೆಸ್ಟ್ ಮಾಡೋದಕ್ಕೆ ಬಂದಿದ್ದೀರಾ? ಕಾನ್ಸ್ಟೇಬಲ್ಸ್, ಕಾರ್ ಚೆಕ್ ಮಾಡಿ. ಓಕೆ ಸರ್. ಏನ್ ಸರ್, ನಾನೇನಾದ್ರೂ ಡ್ರಗ್ಸ್ ಟ್ರಾನ್ಸ್ಪೋರ್ಟ್ ಮಾಡ್ತಿದ್ದೀನಾ? ನನ್ನ ಕಾರ್ ಚೆಕ್ ಮಾಡ್ತಿದ್ದೀರಾ? ನಿನ್ನ ಕಾರಲ್ಲಿ ಡ್ರಗ್ಸ್ ಇದೆ ಅಂತ ನಮಗೆ ಇನ್ಫಾರ್ಮೇಶನ್ ಬಂದಿದೆ, ಅದಕ್ಕೆ ಚೆಕ್ ಮಾಡ್ತಾ ಇದ್ದೀವಿ. ನನ್ನ ಕಾರಲ್ಲಿ ಡ್ರಗ್ಸಾ? ಇಂಪಾಸಿಬಲ್ ಸರ್. ಸರ್, ನಾನು ಅರ್ಜೆಂಟಾಗಿ ಒಂದು ಫಂಕ್ಷನ್ ಹತ್ರ ಹೋಗಬೇಕು. ನನ್ನ ಹೋಗೋದು ಬಿಡಿ ಸರ್. ಗಾಡೀಲಿ ಏನೂ ಸಿಗದೆ ಹೋದರೆ ನಿನ್ನನ್ನು ಬಿಟ್ಬಿಡ್ತೀವಿ. ಸರ್, ನಿಮಗೆ ರಾಂಗ್ ಇನ್ಫಾರ್ಮೇಶನ್ ಬಂದಿದೆ. ಸರ್, ಇಲ್ಲೊಂದು ಡ್ರಗ್ಸ್ ಪ್ಯಾಕೆಟ್ ಇದೆ ಸರ್. ಇಲ್ಲಿ ತಗೊಂಬಾ. ಸರಿ ಸರ್. ಇದು ಡ್ರಗ್ಸ್ ಅಲ್ಲದೆ ಏನು? ಟೀಯಲ್ಲಿ ಹಾಕೋ ಸಕ್ಕರೆನಾ? ಸರ್, ಇದು ನನ್ನ ಕಾರಲ್ಲಿ ಹೇಗೆ ಬಂತು ನನಗೆ ಗೊತ್ತಿಲ್ಲ ಸರ್. ನನ್ನ ನಂಬಿ ಸರ್. ಇದನ್ನ ಕೋರ್ಟಲ್ಲಿ ಹೇಳು. ನಡೆಯೋ. ಸರ್, ನಾನು ನಿಮ್ಮ ಆಫೀಸರ್ಸ್ ಹತ್ರ ಮಾತಾಡ್ತೀನಿ ಸರ್. ಒಂದು ನಿಮಿಷ ಸರ್. ಸರ್ 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 ಇಂಥ ಕೇಸಲ್ಲಿ ಯಾರ ರೆಕಮೆಂಡೇಶನು ತಗೊಳ್ಳಲ್ಲ. ನಡಿ. ಸರ್, ಫೋನ್ ಯಾಕೆ ಹೊಡೆದಾಕಿದ್ರಿ ಸರ್? ಅದರಲ್ಲಿ ಇಂಪಾರ್ಟೆಂಟ್ ವಿಡಿಯೋ ಇದೆ. ನೀನು ಮೊದಲು ನಡೆಯೋ. ಕಾನ್ಸ್ಟೇಬಲ್ಸ್, ಕಾರ್ ಹತ್ಸಿ. ಸರ್ 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 ಪ್ಲೀಸ್ ಸರ್, ನನ್ನ ಮಾತು ಕೇಳಿ ಸರ್. ಸರ್, ನಾನು ಹೇಳೋದನ್ನ ಕೇಳಿ ಸರ್. ಸರ್ ಪ್ಲೀಸ್ ಸರ್. ಹಲೋ ಮೇಡಮ್. ಸಿಕ್ಕಿದ್ನಾ ಮೇಡಮ್? ಅರೆಸ್ಟ್ ಮಾಡಿದ್ದೀನಿ. ಅವನ ಹತ್ರ ಇದ್ದ ಫೋನ್ ಕೂಡ ಒಡೆದಾಕಿದ್ದೀನಿ.
ಅವನು ಹೊರಗಡೆ ಬರಬಾರ್ದು. ಡ್ರಗ್ಸ್ ಕೇಸ್ ಅಲ್ವಾ ಮೇಡಮ್, ಹೊರಗಡೆ ಬರೋಕ್ಕಾಗಲ್ಲ. ಎಷ್ಟು ಕೇಸಲ್ಲಿ ಸಿಕ್ಕಾಕ್ಸಕ್ಕಾಗತ್ತೋ ಅಷ್ಟು ಕೇಸಲ್ಲಿ ಸಿಕ್ಕಾಕ್ಸಿ. ಒಂದೊಂದು ಕೇಸ್ಗೆ ಒಂದೊಂದು ಅಮೌಂಟ್ ಕೊಡ್ತೀನಿ. ಸರಿ ಮೇಡಮ್, ನಿಮ್ಮ ದಯೆ ನಮ್ಮ ಪ್ರಾಪ್ತಿ. ನಿಮ್ಮ ಹೆಲ್ಪ್ನ ನಾನು ಯಾವತ್ತೂ ಮರೆಯಲ್ಲ. ಅದಕ್ಕೆ ತಕ್ಕ ಪ್ರತಿಫಲನ ನೀವು ಊಹಿಸ್ಕೊಳ್ಳೋದಕ್ಕಿಂತ ಜಾಸ್ತಿನೇ ಬರುತ್ತೆ. ಥ್ಯಾಂಕ್ ಯು ಮೇಡಮ್. ಇವಾಗ ನನ್ನ ಟೆನ್ಷನ್ ಕಡಿಮೆ ಆಯಿತು. ಇನ್ನೂ ಅವನನ್ನ ಕರ್ಕೊಂಡು ಹೋಗಿ. ಲೇ ವಿಕಾಸ್, ನಿನ್ ದುಬೈ ಬುದ್ಧಿವಂತಿಕೆನ ನನ್ನ ಹತ್ರ ತೋರಿಸ್ಕೋಬೇಕು ಅಂತ ಅನ್ಕೋಬೇಡ, ಮುಗ್ಗಿಸ್ಬಿಡ್ತೀನಿ. ಏಯ್, ಏನೋ ನೋಡ್ತಾ ಇದ್ದೀರಾ? ಸರ್, ಮೇಡಮ್ ಅಂತ ಮಾತಾಡ್ತಿದ್ರಲ್ಲ, ಯಾರು ಸರ್? ಯಾರ ಮೇಡಮು? ನಿನ್ಗೆ ಯಾಕೋ ಅದೆಲ್ಲ ಹತ್ತೋ. ನಮ್ ನಿಹಾರಿಕಾ ಮೇಡಮ್ ಮಾತ್ರ ಅಲ್ಲ ಅಲ್ವಾ ಸರ್? ಏಯ್, ಗಾಡಿ ಹತ್ತು ಅಂತ ಹೇಳ್ದೆ ತಾನೆ. ಅಂದ್ರೆ ನಮ್ಮ ಅಕ್ಕ ಭಾವ ಬಿಡಿಸ್ಕೊಂಡು ನಿಹಾರಿಕನ್ ಫೋನ್ ಮಾಡಿದ್ದಕ್ಕೆ ನಿಹಾರಿಕಾ ನಿಮಗ್ ಫೋನ್ ಮಾಡಿದಾಳೆ ಅಂತ ಆಯ್ತು. ಏಯ್ ಕಾನ್ಸ್ಟೇಬಲ್ಸ್, ಗಾಡಿ ಹಚ್ಚಿ ಅವನ್ನ. ಇದಕ್ಕೆ ಮುಂಚೆ ಮುಖದಲ್ಲಿ ಟೆನ್ಷನ್ ಕಾಣಿಸ್ತಿತ್ತು, ಇವಾಗ ತುಂಬಾ ರಿಲ್ಯಾಕ್ಸ್ಡ್ ಆಗಿದೆಯಲ್ಲ, ಯಾಕೆ? ಯಾವಾಗಲೂ ಒಂದೇ ಥರ ಇರೋಕ್ಕಾಗತ್ತಾ? ಸಿಚುವೇಶನ್ ತಕ್ಕಾಗಿ ಬದಲಾಗಬೇಕಲ್ವಾ? ಸಿಚುಯೇಷನ್ ಫೇವರ್ ಆಗಿರೋ ಹಾಗೆ ಮಾತಾಡ್ತಿದ್ಯಲ್ಲ. ಟೈಮ್ ಯಾವಾಗಲೂ ನಿನಗೆ ಫೇವರ್ ಆಗಿ ಇರಲ್ಲ ಅಲ್ವಾ? ನಾನು ಯಾವಾಗಲೂ ಟೈಮ್ ನನಗೆ ಫೇವರ್ ಆಗಿರಬೇಕು ಅಂತ ಕೇಳ್ಕೊಳ್ಳಲ್ಲ. ಒಳ್ಳೇದಕ್ಕೆ ಫೇವರ್ ಆಗಿರಬೇಕು, ಕೆಟ್ಟದ್ದಕ್ಕೆ ಫೀವರ್ ತರಿಸೋ ಹಾಗಿರ್ಬೇಕು ಅಂತ ಕೇಳ್ಕೊಂತೀನಿ. ನೀನು ಎಷ್ಟೇ ಕೊಟೇಶನ್ ಹೇಳಿದ್ರು, ಪಂಚ್ ಡೈಲಾಗ್ಗಳು ಹೇಳಿದ್ರು, ಇವತ್ತು ಮಾತ್ರ ಪ್ರಸಾದ ಕಾರ್ಯಕ್ರಮ ಆಗ್ತಿದ್ದ ಹಾಗೇನೆ ನಮ್ ನಿಶ್ಚಿತಾರ್ಥ ನಡೆದೋಗತ್ತೆ ಅಂತ ನಾನು ತುಂಬಾನೇ ನಂಬಿದ್ದೀನಿ. ಅದಕ್ಕೆ ಇಷ್ಟು ರಿಲ್ಯಾಕ್ಸ್ ಆಗಿದ್ದೀನಿ. ನನ್ನ ಶ್ರೀಕರ್ನ ಮದುವೆ ಆಗ್ಬೇಕನ್ಕೊಂಡೆ, ಶಪಥದ ಮೇಲೆ ಶಪಥ ಮಾಡಿದೆ, ಕೊನೆಗೇನಾಯ್ತು? ಇವಾಗ ಕೂಡ ಅದೇ ರಿಪೀಟ್ ಆಗ್ಬೋದೇನೋ? ಐ ಮೀನ್, ಅವತ್ತು ಮದುವೆ ನಿಂತೋದಾಗೆ ಇವತ್ತು ನಿಶ್ಚಿತಾರ್ಥ ನಿಂತೋಗ್ಬೋದಲ್ವಾ ಅಂತ ಅನ್ಕೊಂತಾ ಇದ್ದೀನಿ. ಈ ಸಲ ವಿಜಯ ನನ್ ಜೊತೆಗೆ ಇರತ್ತೆ ಅವನಿ. ಸದ್ಯದಲ್ಲೇ ನಿನ್ ಜೊತೆ ಆ ಮನೆ ಸೊಸೆ ಆಗ್ತೀನಿ. ಆಮೇಲೆ ನಿನ್ನ ಪಾಲಿಗೆ ನಾನು ಮೃತ್ಯು ಆಗ್ತೀನಿ. ಶ್ರೀಕರ್ನ ಬಿಟ್ರೂ ಕೂಡ ಮನೆ ಅಧಿಕಾರನ ಬಿಡ್ಬೇಕು ಅಂತ ಅನ್ಕೊಂಡಿಲ್ಲ. ನಿನ್ ಮೇಲೆ ಯಜಮಾನಿಕೆ ಮಾಡಬಾರ್ದು ಅಂತ ಅನ್ಕೊಂಡಿಲ್ಲ. ಇವಾಗ ನಾನು ಹೋರಾಡ್ತಾ ಇರೋದು ಅದಕ್ಕೋಸ್ಕರನೇ. ಒನ್ಸ್ ಈ ಕೈಗೆ ಪವರ್ಸ್ ಬಂತು ಅಂದ್ರೆ ನಾನು ಹೇಗ್ ಚಕ್ರ ತಿರುಸ್ತೀನೋ ನೀನು ಊಹಿಸ್ಕೊಳಕ್ಕಾಗಲ್ಲ. ನಿನ್ ಜೊತೆ ಆಟ ಆಡ್ತೀನಿ, ನೋಡ್ತಾ ಇರು. ನಾನು ಮನೇಲಿರು ಅಂತ ಕೈ ಮುಗಿದ್ ಬೇಡ್ಕೊಂಡ್ರು ಬೇಡಮ್ಮ ತಾಯಿ ಅಂತ ಮನೆ ಬಿಟ್ಟು ಓಡ್ ಹೋಗ್ತೀಯ. ತುಂಬಾ ದೂರ ಯೋಚನೆ ಮಾಡಿದ್ಯಾ? ಅದಕ್ಕಿನ್ನೂ ಟೈಮ್ ಇದೆಯಲ್ಲ, ಮೊದಲು ನಿಶ್ಚಿತಾರ್ಥ ಆಗ್ಲಿ ಬಿಡು. ನಿನ್ ಕಣ್ಮುಂದೆನೆ ನಡೆಯತ್ತಲ್ವಾ, ನೋಡ್ತಾ ಅಳ್ತಾ ಇರು, ಸರಿನಾ? ಏನ್ ನಡೆಯಿತು ಅಂತ ನಮಗಿಲ್ಲಿ ಇಷ್ಟು ಟೆನ್ಷನ್ ಆಗ್ತದೆ. ಪಾಪ ನಿಹಾರಿಕಾ ಅಲ್ಲಿ ಎಷ್ಟು ಟೆನ್ಷನ್ ಪಡ್ತಿದ್ದಾಳೋ ಏನೋ. ನಾವು ಬರ್ತೀವಿ ಅಂದ್ರೆ ಬೇಡ ಅಂತ ಹೇಳಿದ್ಲು ತಾನೆ. ಸಿಚುಯೇಷನ್ ಹೇಗಿದೆಯೋನೋ ಒಂದ್ಸಲಿ ಫೋನ್ ಮಾಡಿ ನೋಡು. ಹಲೋ ನಿಹಾರಿಕಾ, ಅಲ್ಲಿ ಪರಿಸ್ಥಿತಿ ಏನು? ವಿಕಾಸ್ ಏನಾದ್ರು ಬನ್ನ? ಅಷ್ಟು ಕೂಲಾಗಿ ಕೇಳ್ತಿರಲ್ಲ. ವಿಕಾಸ್ ಬರೋದು, ಅವನ ಹತ್ರ ಇರೋ ವಿಡಿಯೋ ಪ್ರೂಫ್ ತೋರಿಸೋದು, ವೇದವತಿ ದೇವಸ್ಥಾನದಿಂದ ಕಳ್ಸಿದ್ದು, ಅವನ್ ನನಗ್ ತಾಳಿ ಕಟ್ಟೋದು ಎಲ್ಲ ನಡೆದೋಯ್ತು. ಮುಗ್ದೋಯ್ತು ಗೌತಮಿ, ಎಲ್ಲ ಎಲ್ಲ ಮುಗ್ದೋಯ್ತು. ನಿನ್ ತಮ್ಮನ ಕೈಯಿಂದ ನನ್ನ ಜೀವನ ಸರ್ವನಾಶ ಆಗೋಯ್ತು. ಹೇಳ್ದಾಗೆ ಮಾಡ್ದ ಅಂತಾಯ್ತು. ಆ ದುಷ್ಟನಿಗೆ ಊಟದಲ್ಲಿ ವಿಷ ಹಾಕಿ ಸಾಯಿಸ್ಬೇಕು. ನಾನು ಜೈಲ್ಗೆ ಹೋದ್ರೂ ಪರವಾಗಿಲ್ಲ, ಅವನ್ನ ಶೂಟ್ ಮಾಡ್ಬಿಟ್ಟೆ ಹೋಗ್ತೀನಿ.
ಯಾಕೆ ನಗ್ತಿದೀಯೇ? ವಿಕಾಸ್ ತನ್ನ ಹತ್ರ ಇರೋ ಆಧಾರದಿಂದ ಆ ಥರ ಮಾಡಬೇಕು ಅಂತ ತುಂಬಾ ಕನ್ಸ್ಕೊಂಡಿರ್ತಾನೆ. ಬಟ್ ನಾನು ಅವನಿಗೆ ಆ ಅವಕಾಶನೇ ಕೊಡ್ಲಿಲ್ಲ. ಅವನನ್ನ ದಾರಿನಲ್ಲೇ ಅರೆಸ್ಟ್ ಮಾಡಿಸ್ಬಿಟ್ಟೆ. ನೀವೇನು ಟೆನ್ಷನ್ ಮಾಡ್ಕೋಬೇಡಿ. ಹೌದಾ? ಹೇಗೆ? ನನಗೆ ಗೊತ್ತಿರೋ SI ಕಾಲ್ ಮಾಡಿ ಅವನನ್ನ ಡ್ರಗ್ಸ್ ಕೇಸಲ್ಲಿ ಸಿಕ್ಕಾಕಿಸ್ಬಿಟ್ಟೆ. ಕೋರ್ಟಿಂದ ಅವನನ್ನ ಸೆಂಟ್ರಲ್ ಜೈಲ್ಗೆ, ಸೆಂಟ್ರಲ್ ಜೈಲಿಂದ ತಿಹಾರ್ ಜೈಲ್ಗೆ ಕಳ್ಸೋ ಏರ್ಪಾಡನ್ನ ಮಾಡ್ತೀನಿ. ನಾನಿಲ್ಲಿ ಎಂಗೇಜ್ಮೆಂಟ್ ಫಂಕ್ಷನ್ನ ಪ್ರಶಾಂತವಾಗಿ ಮುಗಿಸ್ಕೊಂಡು ಬರ್ತೀನಿ. ನೀವು ರಿಲ್ಯಾಕ್ಸ್ಡ್ ಆಗಿರಿ. ಯಾವ್ದಾದ್ರೂ ಕಾಮಿಡಿ ಸಿನಿಮಾ ಹಾಕೊಂಡು ಎಂಜಾಯ್ ಮಾಡ್ತಾ ಇರಿ, ಸರಿನಾ? ಸರಿ ಮಗಳೇ, ಬಟ್ ಅವನೇ ಬಗ್ಗೆ ಹುಷಾರಾಗಿರು. ಹೌದು ನಿಹಾ, ಒಂದ್ ಸಮಸ್ಯೆನ ದಾಟ್ದೆ, ಅಲ್ಲಿ ಇನ್ನೊಂದು ಸಮಸ್ಯೆ ಇದೆ ಅಲ್ವಾ? ನಾನು ನೋಡ್ಕೋತೀನಿ. ದೊಡ್ಡ ಪ್ರಳಯನೇ ತಡೆದಿದ್ದೀನಂತೆ, ಚಿಕ್ಕ ಗಾಳಿನ ತಡೆಯಕ್ಕಾಗಲ್ವಾ? ಬಾಯ್. ನಿಹಾರಿಕಾ ತುಂಬಾ ಕಾನ್ಫಿಡೆಂಟ್ ಆಗಿದ್ದಾಳೆ. ಅಷ್ಟು ಕೂಲಾಗಿ ನಿಶ್ಚಿತಾರ್ಥ ನಡೆಯುತ್ತೆ ಅಂತೀರಾ? ನನಗೆ ಯಾಕೋ ಅನುಮಾನನೇ.